ಸ್ನೇಹಿತರೆ, ಸುಸ್ವಾಗತ. ಶುಭ ಮುಂಜಾನೆ. ಬೆಳಗ್ಗೆ ಬೇಗ ಎದ್ದು ಮುಖ ತೊಳ್ಕೊಂಡು ಎಲ್ಲ ಸೈಡಿಗಿಟ್ಟು ಹಾಸಿಗೆ ದಿಬ್ಬ ಎಲ್ಲ ಲೈಟ್ ಆಫ್ ಮಾಡಿ ಹೊರಗಡೆ ಬಂದೆ. ರಾಯರಿಗೆ ಕೈ ಮುಗಿದು ವಿಶೇಷವಾಗಿ ನಿಮ್ಮ ಪ್ರೀತಿ ಆಶೀರ್ವಾದ ಗಳಿಸಲು ಬಂದಿದ್ದೇನೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಇವತ್ತೊಂದು ಸ್ವಲ್ಪ ಬೇಗ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ಯಾಕೆಂದರೆ ಪ್ರಿಪ್ರೇಷನ್ನು ಹೊಸ ಅಂಗಡಿಗೆ ಬೇಗ ಮುಗಿದು ಎಲ್ಲ ಮಾಡಬೇಕು. ಹಾಗಾಗಿ ಬೇಗ ಎದ್ದು ಹೋಗಿದ್ದೀವಿ. ಯಾಕೆಂದರೆ ಜನ ಜಾಸ್ತಿ ಇರಲ್ವಲ್ಲ, ಹಾಗಾಗಿ ಬೇಗ ಮುಗಿಸಿ ಹೋದರೆ ಕೆಲಸಗಳು ಬೇಗ ಆಗುತ್ತೆ ಅಂತ ಬೆಳಗ್ಗೆ ಬೇಗ ನಮ್ಮ ಮನೆಯವರು ನಾವೇ ನಂಬಬಾರ್ದು. ಹಂಗೆ ನಮ್ಮ ಮಂಜಣ್ಣ ಇನ್ನೂ ಬಂದಿರಲಿಲ್ಲ, ಟೈಮ್ ಆಗಿರಲಿಲ್ಲ. ಹಾಲು ಬಂದು ನಿಂತಿದ್ದು ಅಂತ ಹೀಗೆ ಫೀಲ್ಡ್ ಹತ್ರ ಬಂದೆ. ಇಷ್ಟು ರಾತ್ರಿಲಿ ಒಂದೇ ಒಂದಕ್ಕೆ ವಾಕ್ ಮಾಡ್ತಾಯಿದ್ದೆ. 4:30-5 ಗಂಟೆ ಆಗಿರಬೇಕು ನೋಡಿ. ಅಜ್ಜಿ ಪಾಪ ಒಂದೇ ವಾಕ್ ಮಾಡ್ತಾಯಿದ್ದು ನೋಡಿ. ಆರೋಗ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ಇರ್ತಾರೆ. ಶೆಟ್ರು ಸಿದ್ದಪ್ಪ ಕ್ರೀಡಾಂಗಣ. ಹಾಗೆ ಕೆಳಗೆ ಬಂದರೆ ಸಂಗೊಳ್ಳಿ ರಾಯಣ್ಣರು. ಏನು ಹೇಳೋದು ಹೊರಪ, ಅದು ದುಡ್ಡು ಸಮಯ ಇಲ್ಲ. ನಮ್ಮ ತಾತ, ಗಾಂಧಿ ತಾತ ಸ್ಮೈಲ್ ಮಾಡ್ತಾ ಹಾಗೆ ಬಸ್ ಸ್ಟ್ಯಾಂಡು ಜಲ್ದಿ ಇರೋದ್ರಿಂದ ಜನ ಏನಿರಲಿಲ್ಲ. ಒಂದೇನೋ ಟೀ ಅಂಗಡಿ ಬಾಗಿಲು ತೆಗೆದಿತ್ತು ಅಷ್ಟೇ. ಬಸ್ಗಳೆಲ್ಲ ಹಂಗೆ ನಿಂತಿದ್ದು, ಜನ ಏನೂ ಇಲ್ಲ. ಅಷ್ಟು ಕಷ್ಟ. ಒಬ್ಬರು ಅಂಗಡಿ ಇನ್ನೂ ಬಾಗಿಲು ತೆಗೆದಿಲ್ಲ. ಮತ್ತು ಕೆಲಸ ಎಲ್ಲ ಮುಗಿಸಿ ಫೀಲ್ಡ್ ಕಡೆ ಬಂದು ಹೊಸ ಅಂಗಡಿ ನೋಡಿ ಎಲ್ಲ ಜೋಡಿಸಿದ್ದೀವಿ. ಹಾಗೆ ನೋಡಿ ಎಲ್ಲ ಬಿಸ್ಕೆಟ್ಗಳು ವಿಡಿಯೋ ಪಾರ್ಲೆ ಸುಮ್ಮನೆ ರಾಮರೇ ಸೀರಿಯಸ್ ಆಗಿ ತಾಣೋದೇ ಇಲ್ಲ ಅಂತ ತಗೊಂಡು ಬರ್ಬೇಕು ತಾನೆ. ಸುಮ್ಮನೆ ಹೇಳ್ತು ನೀವು ಸುಮ್ಮನೆ. ನಾಳೆ ಎಷ್ಟು ತಾರೀಕು? ಹ್ಞೂ, ನಂಗೇನು ಚಿಕ್ಕಮಂಗ್ಳೂರಿಗೆ ಆಯ್ತು ಮುಗಿಸು. ಕೈಯ ಪೂಜೆ ಹಿಂಗೆ ಒಂದು ರೌಂಡು ಸ್ನೇಹಿತರೆ, ಏನು ಬಿಸ್ಕೆಟ್ ಜೋಡಿಸ್ತಾ ಇದ್ದೀರಾ? ಬೆಳಗ್ಗೆ ಬಂದಿರೋನು ನಾನು ಈಗ ಬಂದ. ಬೆಳಗ್ಗೆ 7 ಗಂಟೆ ಬಂದಿದ್ದ. ಮತ್ತೆ 8 ಗಂಟೆ ಬಂದು ಮುಂದೆಲ್ಲ ಕಸ ಹೊಡಿಸಿ ಮುಂದಕ್ಕೆ ನೀರು ಹಾಕಿ ಅದು ನಾಯೆಲ್ಲ ಏರ್ತಿತ್ತು, ಅದನ್ನು ತೊಳೆದು ನೀನು ನಿಜವಲ್ಲ ಪರ್ಕೆ ಸಮೇತ ಹೊಸ ಬಿಸಾಕಿ ಹೊರ ಬಿಸಾಕಿ ನಾಯಿ ಎತ್ತಿರೋದು ಅಷ್ಟೇ. ಅವ ಪಾರ ಕೇಳು. ನಾಳೆ ಚಾರ್ಜ್ ಹಾಕೋ. 50 kg ಅಷ್ಟೇ ಅದು ಮ್ಯಾಕ್ಸಿಮಮ್. ಇನ್ನೇನು 50 kg ಇನ್ನೇ ತಗೋತೀವಿ. 50 ನಿಮಿಷ ಆಗಂತೆ. ಬೇಬೆ ಜೋಡಿಸೋ ಬರ್ತಾ. ನೋಡಿ ಫ್ರೆಂಡ್ಸ್, ಅಕ್ಕಯ್ಯ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇವರೇ ಎಲ್ಲ ಜೋಡಿಸಿರೋದು. I am Muslim man, just 14 days.